ಜಗತ್ತಿಗೆ ಅವರ ಈಗಿನ ಜೀವನದಷ್ಟೇ ಪರಿಚಯ ಇರುತ್ತೆ ನೋಡಿ. ಅವ್ರಿಗೇನು ರೀ, ಮನೆಯಿಂದ ಹೊರಗೆ ಹೆಜ್ಜೆ ಇಟ್ಟರೆ ದೊಡ್ಡ ದೊಡ್ಡ ಕಾರು, ಡ್ರೈವರು, ಮನೆ ಒಳಗೆ ಹೋದರೆ ಕೈಗೊಂದು ಕಾಲಿಗೊಂದು ಆಳು, ಅವ್ರೇನು ಅಡುಗೆ ಮಾಡ್ಬೇಕಾ, ಕಸ ಗುಡಿಸ್ಬೇಕಾ, ಈಗಿನ ಜೀವನ ಅಷ್ಟೇ ಗೊತ್ತಿರುತ್ತೆ. ಏನೇನೆಲ್ಲ ಅನುಭವಿಸಿ ಅಲ್ಲಿ ತನಕ ಬಂದಿರ್ತಾರೆ ಅನ್ನೋದ್ರದ್ದು ಅಂದಾಜು ಸಿಗೋದಿಲ್ಲ. ಪಕ್ಷಾತೀತವಾಗಿ ಎಲ್ಲ ನಾಯಕರು ಅಂತಿಮ ದರ್ಶನಕ್ಕೆ ಬರ್ತಾ ಇದ್ದಾರೆ. ಇದೊಂದು ಸೆನ್ಸಿಬಿಲಿಟಿ ಇನ್ನೂ ಉಳ್ಕೊಂಡಿದೆ ನಮ್ಮ ರಾಜಕಾರಣದಲ್ಲಿ ಅನ್ನೋದು ಸಂತೋಷ. ನೋಡಿ, ಮಾಗಡಿ ಬಾಲಕೃಷ್ಣ ಅವರು, ಜಮೀರ್ ಅಹ್ಮದ್ ಖಾನು, ರಾಜಕೀಯ ಅಂತ ಬಂದರೂ ಒಬ್ರಿಗೊಬ್ರು ಏನೇನೋ ಮಾತಾಡ್ಕೊಂಡಿರಬಹುದು. ಬಟ್ ಈ ಕುಮಾರಣ್ಣರ ಕುಟುಂಬಕ್ಕೊಂದು ಸಂಕಷ್ಟ ಬಂದಿದೆ. ಅವ್ರ ತಾಯಿ ಹೋಗ್ಬಿಟ್ಟಿದ್ದಾರೆ. ಬಂದರು ಎಲ್ಲರೂ. ಜಮೀರ್ ಅಹ್ಮದ್ ಖಾನ್ ಅವರು ಬಂದರು, ಬಿ ಕೆ ಹರಿಪ್ರಸಾದ್ ಬಂದಿದ್ದಾರೆ, ಮಾಗಡಿ ಬಾಲಕೃಷ್ಣ ಅವರು ಮಾತಾಡಿದ್ದಾರೆ ನೋಡಿ. ಸಂಸ್ಕಾರ ಸದ್ಭಾವನೆಗಳಿಗೆ ಮತ್ತೊಂದು ಹೆಸರು ಚೆನ್ನಮ್ಮಾಜಿಯವರು. ಈ ಭೂಮಿ ಇರೋ ತನಕನೂ ಕೂಡ ಅವರ ಸಂಸ್ಕಾರ ಸದ್ಭಾವನೆಗಳು ಜೀವಂತವಾಗಿರ್ತವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಪೂಜ್ಯ ಚೆನ್ನಮ್ಮಾಜಿಯವರ, ಪೂಜ್ಯ ದೇವೇಗೌಡರ ಒಂದು ದಾಂಪತ್ಯ ಜೀವನ ಪ್ರಪಂಚಕ್ಕೆ ಮಾದರಿಯಾದಂಥದ್ದು. ಪೂಜ್ಯ ದೇವೇಗೌಡರ 60 ವರ್ಷದ ರಾಜಕಾರಣದ ಪಯಣದಲ್ಲಿ ಚೆನ್ನಮ್ಮಾಜಿಯವರು ಪರೋಕ್ಷವಾಗಿ ಈ ಒಂದು ಪ್ರೇರಕ ಶಕ್ತಿಯಾಗಿದ್ದಂಥವರು ಚೆನ್ನಮ್ಮಾಜಿಯವರು ಎಂಬತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮೆಲ್ಲರನ್ನು ಕೂಡ ಆಗಲಿದ್ದಾರೆ. ಅವರು ಒಬ್ಬರು ತಾಯಿಯಲ್ಲ, ಮಹಾತಾಯಿ ಎಂಬತಕ್ಕಂಥದ್ದನ್ನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಮೈಸೂರಿನಿಂದ ಬೀದರ್ವರೆಗೆ ಸಹಸ್ರಾರು ಜನರು ಈ ರಾಜಕಾರಣದಲ್ಲಿ ಸೇವೆ ಮಾಡ್ತಕ್ಕಂಥವ್ರು ಕೂಡ ಬಂದು ಅವರ ಆಶೀರ್ವಾದವನ್ನು ಪಡೆದಿರ್ತಕ್ಕಂಥ ದಿನಗಳು. ಕಷ್ಟದ ದಿನಗಳಲ್ಲಿ ಕಣ್ಣೀರನ್ನು ಸುರಿಸಿ ಮನೆ ಹತ್ರಕ್ಕೆ ಬರ್ತಕ್ಕಂಥ ಲಕ್ಷಾಂತರ ಕುಟುಂಬಗಳಿಗೆ ಆಸರೆಯಾಗಿ ಪರೋಕ್ಷವಾಗಿ ಒಂದು ಶಕ್ತಿ ತುಂಬಿದಂಥ ಒಬ್ಬ ಮಾತಾಯಿ ಪೂಜ್ಯ ಚೆನ್ನಮ್ಮಾಜಿಯವರು ಎಂಬತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನೋವಿನಿಂದ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ನಾನು ಕೂಡ ನಿನ್ನೆ ಸಂಸ್ಕಾರ ಸದ್ಭಾವನೆಗಳಿಗೆ ಮತ್ತೊಂದು ಹೆಸರು ಚೆನ್ನಮ್ಮಾಜಿಯವರು. ಈ ಭೂಮಿ ಇರೋ ತನಕನೂ ಕೂಡ ಅವರ ಸಂಸ್ಕಾರ ಸದ್ಭಾವನೆಗಳು. ಮಾಗಡಿ ಬಾಲಕೃಷ್ಣ ಅವರು ಹೇಳಿಕೆ ಅಂದ್ಕೊಂಡೆ. ಇವರು ಶ್ರವಣ ಬೆಳಗೊಳದ MLA ಬಾಲಕೃಷ್ಣ ಅವರು, GT ದೇವೇಗೌಡರು ಮಾತಾಡಿದ್ದಾರೆ ನೋಡಿ. ತಾಯಿ ಪೂಜ್ಯ ಚೆನ್ನಮ್ಮನವರ ನಿಧನದಿಂದ ನಾವೆಲ್ಲರೂ ಕೂಡ ದುಃಖಿತರಾಗಿದ್ದೇವೆ. ತಾಯಿ ಚೆನ್ನಮ್ಮ ಧರ್ಮದೇವತೆ. ಅವರ ಸರಳತೆ, ಅವರ ಸೌಜನ್ಯ, ಅವ್ರು ಪಡೆದಿರ್ತಕ್ಕಂಥ ಗೌರವ ಒಂದು ಆದರ್ಶ. ಚಿಕ್ಕ ವಯಸ್ಸಿನಲ್ಲೇ ಇಡೀ ದೊಡ್ಡ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ಯಶಸ್ವಿಯಾಗಿ ನಿರ್ವಹಿಸಿ ಸನ್ಮಾನ್ಯ HD ದೇವೇಗೌಡರಿಗೆ ಬೆಂಬಲವಾಗಿ ನಿಂತು ಅವರು ಮುಖ್ಯಮಂತ್ರಿ ಆಗಲು, ಪ್ರಧಾನಮಂತ್ರಿ ಆಗಲು ಅವರ ಅಪಾರವಾದ ಕೊಡುಗೆ. ಅದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲು, ರೇವಣ್ಣವರು ಮಂತ್ರಿ ಆಗಲು, ಬಾಲಕೃಷ್ಣ ಅವರು, ರಮೇಶ್ ಅವರು, ಎಲ್ಲ ಕುಟುಂಬ, ಅನಸೂಯ ಅವರು, ಶೈಲಜಾ ಅವರು, ಇಡೀ ದೊಡ್ಡ ಕುಟುಂಬವನ್ನು ದೇವೇಗೌಡರಿಗೆ ಜವಾಬ್ದಾರಿನ ಕೊಡದೆ ಎಲ್ಲ ಜವಾಬ್ದಾರಿಯನ್ನು ಹೊತ್ತು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಅವರಿಗೆ ನಾನು ಪ್ರಧಾನಮಂತ್ರಿ ಪತ್ನಿ, ಮುಖ್ಯಮಂತ್ರಿ ಪತ್ನಿ ಅಂತಕ್ಕಂಥ ಒಂದೇ ಒಂದು ಮನಸ್ಸನ್ನು ಕೂಡ ಸಣ್ಣ ಆಂಭವ ಅವ್ರಿಗಿರಲಿಲ್ಲ. ಆ ರೀತಿಯ ಅಪಾರವಾದಂಥ ಕೊಡುಗೆಯನ್ನು ಇಡೀ ದೇಶದ ಪ್ರಧಾನಿಯಾಗಿದ್ದಾಗ ನಾವೆಲ್ಲರೂ ಕೂಡ ಪ್ರಧಾನಮಂತ್ರಿಯವರ ಮನೆಗೆ ಹೋಗಿ ನಮ್ಮನ್ನು ಊಟ ಮಾಡದೆ ಕಳಿಸ್ತಾ ಇರಲಿಲ್ಲ. ಅವರೇ ಬಡಿಸ್ತಾ ಇದ್ರು. ಪ್ರಧಾನಮಂತ್ರಿಗಳ ಪತ್ನಿಯಾಗಿ ಚೆನ್ನಮ್ಮನವರು ಬೆಂಗಳೂರು ಮನೆಗೆ ಯಾರೇ ಬಂದರೂ ಕೂಡ ಅವ್ರ ಬದ್ಧ ವೈರಿಗಳೇ ಇರಲಿ, ವಿರೋಧ ಪಕ್ಷದವರಿರಲಿ, ಆಡಳಿತ ಪಕ್ಷದವರಿರಲಿ, ಯಾರೇ ಸಾಮಾನ್ಯ ಬಡವರೇ ಬರಲಿ, ಎಲ್ಲರೂ ಕೂಡ ಅತ್ಯಂತ ಪ್ರೀತಿ ಗೌರವದಿಂದ ಊಟವನ್ನು ಆಗ್ತಾ ಇದ್ದಂಥ ತಾಯಿ ಚೆನ್ನಮ್ಮ, ಅವ್ರ ಧರ್ಮದೇವತೆ ಇವತ್ತು
ನಿಧನರಾಗಿರ್ತಕ್ಕಂಥ ದುಃಖ ಪ್ರತಿಯೊಬ್ಬರು ಕೂಡ ತಳ್ಳಲಿಕ್ಕೆ ಆಗದೇ ಇರ್ತಕ್ಕಂಥದ್ದು. ಆ ತಾಯಿ ದೈವ ಭಕ್ತೆ. ಪ್ರತಿದಿನವೂ ಕೂಡ ಊಟವನ್ನು ಮಾಡದೆ, ತಿಂಡಿಯನ್ನು ಮಾಡದೆ ದೇವರ ಪೂಜೆಯಲ್ಲೇ ತೊಡಗಿರ್ತಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.